ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎನರ್ಜಿ ವಿತ್ ಇನ್ ಯು. ಎಲ್ಲರಿಗೂ ನಮಸ್ಕಾರ. ತುಂಬ ಜನದ ಕ್ವಶನ್ ಇದು. ಜಾಸ್ತಿ ವಾಕಿಂಗ್ ಮಾಡ್ತೀವಿ, ರನ್ನಿಂಗ್ ಮಾಡ್ತೀವಿ, ನೀರು ಚೆನ್ನಾಗಿ ಕುಡಿತೀವಿ, ಮತ್ತು ಊಟ ಎಲ್ಲ ಕಮ್ಮಿ ಕಮ್ಮಿ ತಿಂತೀವಿ, ಆದರೂ ವೆಯ್ಟ್ ಲಾಸೇ ಆಗ್ತಾಯಿಲ್ಲ, ಯಾಕೆ? ಈ ವಿಡಿಯೋ ಕಂಪ್ಲೀಟ್ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಯಾವ 3 ಮಿಸ್ಟೇಕ್ಸ್ ನೀವು ಮಾಡ್ತಾ ಇದ್ದೀರಾ ಅಂತ. ಈ 3 ಮೇಜರ್ ಮಿಸ್ಟೇಕ್ಸ್ ಸ್ಟಾಪ್ ಮಾಡಿದ್ರೆ ನಿಮ್ಮದು ವೆಯ್ಟ್ ಲಾಸ್ ಸ್ಟಾರ್ಟ್ ಆಗುತ್ತೆ. ಮಿಸ್ಟೇಕ್ ನಂಬರ್ 1, ಸ್ಕಿಪ್ಪಿಂಗ್ ಬ್ರೇಕ್ಫಾಸ್ಟ್. ತುಂಬ ಜನ ಏನು ಅನ್ಕೋತಾರೆ ಅಂತಂದರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ನ ಸ್ಕಿಪ್ ಮಾಡಿಬಿಟ್ರೆ ವೆಯ್ಟ್ ಲಾಸ್ ಆಗ್ತೀವಿ, ಒಂದು ಮೀಲ್ ಕಮ್ಮಿ ಆಗುತ್ತೆ ಅಂತ. ಬಟ್ ಆ್ಯಕ್ಚುಲಿ ಅಲ್ಲಿ ಏನಾಗ್ತಾ ಇರುತ್ತೆ, ರಿವರ್ಸ್ ಆಗ್ತಾ ಇರುತ್ತೆ. ನೀವು ವೆಯ್ಟ್ ಲಾಸ್ ಆಗಬೇಕು ಅಂತ ಸ್ಕಿಪ್ ಮಾಡ್ತಾ ಇದ್ದೀರಾ ಬ್ರೇಕ್ಫಾಸ್ಟ್ನ, ಬಟ್ ಅಲ್ಲಿ ವೆಯ್ಟ್ ಗೇನ್ ಆಗುತ್ತೆ. ಯಾಕೆ ವೆಯ್ಟ್ ಗೇನ್ ಆಗುತ್ತೆ ಅಂತಂದರೆ ನಿಮ್ಮ ಬಾಡಿ ಎನರ್ಜಿ ಸೇವ್ ಮೋಡ್ಗೆ ಹೋಗ್ಬಿಡುತ್ತೆ. ನೀವು ಯಾವಾಗ ಊಟ ಕೊಡಲ್ವೋ, ಅಂದರೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಕೊಡಲ್ಲ, ಅದು ಎನರ್ಜಿ ಸೇವ್ ಮೋಡ್ ಹೋಗಿ ಮೆಟಬಾಲಿಸಮ್ ಕಮ್ಮಿ ಆಗುತ್ತೆ. ಒನ್ಸ್ ನಿಮ್ಮ ಬಾಡಿ ಎನರ್ಜಿ ಸೇವ್ ಮೋಡ್ಗೆ ಹೋದರೆ ಫ್ಯಾಟ್ ಬರ್ನ್ ಆಗೋದು ತುಂಬಾ ಕಷ್ಟ. ಇಮ್ಯಾಜಿನ್ ಮಾಡಿ, ನಿಮ್ಮ ಗಾಡಿಗೆ ನೀವು ಪೆಟ್ರೋಲೇ ಹಾಕ್ಸಲ್ಲ, ಹಂಗೆ ಓಡಿಸ್ತಾ ಇದ್ರೆ ಎಷ್ಟು ಓಡುತ್ತೆ? ಕಷ್ಟ ಆಗುತ್ತಲ್ವಾ? ಅದೇ ಥರ ನೀವು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಕೊಟ್ಟಿಲ್ಲ, ಹಂಗೆ ಕೆಲಸ ಮಾಡ್ತಾ ಇದ್ದೀರಾ ಅಂತಂದರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ನೀವು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿ ಮಧ್ಯಾಹ್ನ ಊಟ ಮಾಡಿ, ಅವಾಗ ಎಷ್ಟು ನೀವು ಕನ್ಸ್ಯೂಮ್ ಮಾಡ್ತೀರಾ ಅಬ್ಸರ್ವ್ ಮಾಡಿ. ಅದೇ ಬೆಳಗ್ಗೆ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡಿ ಮಧ್ಯಾಹ್ನ ಊಟ ಮಾಡಿ, ಅವಾಗ ಎಷ್ಟು ಊಟ ಮಾಡ್ತೀರಾ ನಂಗೆ ಹೇಳಿ. ಬಿಕಾಸ್ ಕ್ರೇವಿಂಗ್ಸ್ ಜಾಸ್ತಿ ಆಗುತ್ತೆ. ನೀವು ಯಾವಾಗ ಊಟ ಬಿಡ್ತಿರೋ ಅವಾಗ ಕ್ರೇವಿಂಗ್ಸ್ ಇನ್ಕ್ರೀಸ್ ಆಗಿ ಇನ್ನೂ ಜಾಸ್ತಿ ತಿನ್ನಬೇಕು ಅನಿಸುತ್ತೆ. ಒನ್ಸ್ ಕ್ರೇವಿಂಗ್ಸ್ ಆದಾಗ ಯಾರಿಗೆ ಆಗಲಿ ಹೆಲ್ತಿ ಕ್ರೇವಿಂಗ್ಸ್ ಆಗಲ್ಲ, ಜಂಕ್ ತಿನ್ನಬೇಕು ಅನಿಸುತ್ತೆ. ಕರೆಕ್ಟ್ ಅಲ್ವಾ? ನೀವು ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡಿದ್ದು ವೆಯ್ಟ್ ಲಾಸ್ ಆಗೋಕ್ಕಂತ, ಮತ್ತೆ ನೀವೇನು ಮಾಡ್ತೀರಾ, ಮಧ್ಯಾಹ್ನ ಜಾಸ್ತಿ ಇಂಟೇಕ್ ಮಾಡ್ತೀರಾ, ಜೊತೆಗೆ ಕ್ರೇವಿಂಗ್ಸ್ ಆಗಿ ಜಂಕ್ ಕೂಡ ತಿನ್ಬೇಕನ್ಸುತ್ತೆ. ಇದು ಮಿಸ್ಟೇಕ್. ಸೊ ಹಾಗಾಗಿ ಯಾವತ್ತೇ ಆಗಲಿ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡಬೇಡಿ. ಬ್ರೇಕ್ಫಾಸ್ಟ್ ಈಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ನಾನು ಹೇಳ್ತೀನಿ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡಿದ್ರೆ ವೆಯ್ಟ್ ಲಾಸ್ ಅಷ್ಟೇ ಪ್ರಾಬ್ಲಮ್ ಆಗುತ್ತೆ ಅಂತಲ್ಲ, ತುಂಬಾ ಹೆಲ್ತ್ ಪ್ರಾಬ್ಲಮ್ಸ್ ಆಗುತ್ತೆ, ಅದೆಲ್ಲ ಎಕ್ಸ್ಪ್ಲೈನ್ ಮಾಡ್ತೀನಿ ನೆಕ್ಸ್ಟು. ಸೊ ವೆಯ್ಟ್ ಲಾಸ್ ಆಗೋರು ಯಾವುದೇ ಕಾರಣಕ್ಕೆ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡಿದ್ರೆ ವೆಯ್ಟ್ ಲಾಸ್ ಆಗುತ್ತೆ ಅನ್ನೋ ಮಿತ್ತಿಂದ ಆಚೆ ಬನ್ನಿ. ನೆಕ್ಸ್ಟ್ ವೆಯ್ಟ್ ಲಾಸ್ ಮಾಡಬೇಕು ಅನ್ನೋರು ಈ ಸೆಕೆಂಡ್ ಮಿಸ್ಟೇಕ್ ಮಾಡಿರ್ತೀರಾ. ಏನು ಅಂತಂದರೆ ಈಟಿಂಗ್ ಲೇಟ್ ನೈಟ್. ರಾತ್ರಿ ಲೇಟಾಗಿ ಊಟ ಮಾಡೋದು. ರಾತ್ರಿ ಲೇಟಾಗಿ ಊಟ ಮಾಡಿದ್ರೆ ವೆಯ್ಟ್ ಲಾಸ್ ಖಂಡಿತ ಆಗೋದೇ ಇಲ್ಲ. ನೈಟ್ ಟೈಮಲ್ಲಿ ನಿಮ್ಮದು ಬಾಡಿ ಮೆಟಬಲಿಸಮ್ ತುಂಬ ಕಮ್ಮಿ ಇರುತ್ತೆ. ನೀವೇನಾದರೂ ಲೇಟ್ ನೈಟ್ ಡಿನ್ನರ್ ಮಾಡಿದ್ರೆ ನೀವು ಊಟ ಮಾಡಿದ್ದೆಲ್ಲ ಏನಾಗುತ್ತೆ, ಫ್ಯಾಟಾಗಿ ಸ್ಟೋರ್ ಆಗುತ್ತೆ. ಲೇಟ್ ನೈಟ್ ಡಿನ್ನರ್ ಅಂತಂದರೆ 8:30, 9:00 ಇಲ್ಲ 10 ಗಂಟೆ, ಕೆಲವರು 11 ಗಂಟೆಗೂ ಊಟ ಮಾಡೋರಿದ್ದಾರೆ. ಇಟ್ಸ್ ವೆರಿ ಬಿಗ್ ಮಿಸ್ಟೇಕ್. ಸೊ ಫಿಕ್ಸ್ ಮಾಡ್ಕೊಳ್ಳಿ ನಿಮ್ಮದು ಡಿನ್ನರ್ ಟೈಮ್ನ. ಆದಷ್ಟು 8 ಗಂಟೆ ಒಳಗಡೆ, 7:30ಗೆ ಮಾಡಿದ್ರು ಇನ್ನೂ ಬೆಸ್ಟ್. 7 o'clock ಮಾಡಿದ್ರೆ ಇನ್ನೂ ದಿ ಬೆಸ್ಟ್ ಟೈಮ್ ಫಾರ್ ಡಿನ್ನರ್. ಬಿಕಾಸ್ ಅರ್ಲಿ ಡಿನ್ನರ್ ಮಾಡೋದ್ರಿಂದ ನೀವು ಮಲ್ಗೋಕ್ಕೂ ಮುಂಚೆನೇ ಡೈಜೆಷನ್ ಆಗ್ತಾ ಇರುತ್ತೆ, ತುಂಬಾ ಹೆಲ್ಪ್ ಆಗುತ್ತೆ ನಿಮಗೆ. ಲೇಟಾಗಿ ಊಟ ಮಾಡೋದ್ರಿಂದ ಹಾರ್ಮೋನಲ್ ಚೇಂಜಸ್ ಕೂಡ ಆಗುತ್ತೆ. ಯಾಕಂದರೆ ರಾತ್ರಿ ಮೆಲಟೋನಿನ್ ಅನ್ನೋ ಹಾರ್ಮೋನ್ ಪ್ರೊಡ್ಯೂಸ್ ಆಗಬೇಕು, ಆ್ಯಂಡ್ ಕಾರ್ಟಿಸೋಲ್ ಲೆವೆಲ್ ಜಾಸ್ತಿ ಆಗೋಗುತ್ತೆ ನೀವೇನಾದರೂ ಲೇಟ್ ನೈಟ್ ಡಿನ್ನರ್ ಮಾಡ್ತಾ ಇದ್ದರೆ. ಆ್ಯಂಡ್ ನಾನು ಆಗಲೇ ಹೇಳಿದೆ, ಡೈಜೆಷನ್ ಪ್ರಾಬ್ಲಮ್ ಕೂಡ ಆಗುತ್ತೆ, ಡೈಜೆಷನ್ಗೆ ಎಫೆಕ್ಟ್ ಆಗುತ್ತೆ. ಯಾಕಂದರೆ ನೀವು ಊಟ ಮಾಡೋದೇ 11 ಗಂಟೆಗೆ ಅಂತಂದರೆ ಆಗಲೇ ಫುಲ್ಲು ನಿದ್ದೆ ಇರುತ್ತೆ, ಊಟ ಮಾಡಿದ ತಕ್ಷಣ ಮಲ್ಕೊಬಿಡ್ತೀರಾ. ಸೊ ಹಿಂಗಾಗಿ ಏನಾಗುತ್ತೆ, ಡೈಜೆಷನ್ ಕೂಡ ಸರಿಯಾಗಿರಲ್ಲ, ನಿದ್ದೆನೂ ಬೇಗ ಬರಲ್ಲ, ಡಿಸ್ಟರ್ಬ್ ಸ್ಲೀಪ್ ಆಗುತ್ತೆ. ಸಮ್ಟೈಮ್ಸ್ ಏನೋ ಆಯಿತು, ಅರ್ಲಿ ಡಿನ್ನರ್ ಮಾಡೋಕ್ಕಾಗಿಲ್ಲ, ಇವತ್ತು ಲೇಟ್ ಆಯಿತು ಅಂದಾಗ ಅಟ್ಲೀಸ್ಟ್ ಲೈಟಾಗಾದರೂ ಊಟ ಮಾಡಲ್ಲ. ಕೆಲವ್ರು ಹೆಂಗೆ ಅಂದರೆ ರಾತ್ರಿ 11 ಗಂಟೆಗೂ ನಾನ್ ವೆಜ್ ತಿಂತಾರೆ, ಹೆವಿ ಫುಡ್ಸ್ ಊಟ ಮಾಡ್ತಾರೆ, ಅದು ತುಂಬಾ ಪ್ರಾಬ್ಲಮ್. ಮತ್ತೆ ಹೇಳ್ತಾರೆ ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡಿದ್ದೀನಿ, ವಾಕಿಂಗ್ ಮಾಡ್ತೀನಿ, ಜಾಗಿಂಗ್ ಮಾಡ್ತೀನಿ, ನೀರು ಚೆನ್ನಾಗಿ ಕುಡಿತೀನಿ, ವೆಯ್ಟ್ ಲಾಸ್ ಆಗ್ತಾ ಇಲ್ಲ ಅಂತ. ಬಟ್ ನೀವು ನೈಟ್ ಎಷ್ಟು ಗಂಟೆಗೆ ಊಟ ಮಾಡಿದ್ರಿ, ಇದು ಮ್ಯಾಟ್ರ್ ಆಗುತ್ತಲ್ವಾ? ಮಿಸ್ಟೇಕ್ ನಂಬರ್ 3, ನೋ ಪ್ರಾಪರ್ ಸ್ಲೀಪ್. ಸೊ ನಿಮ್ಮ ಪ್ರಕಾರ ವೆಯ್ಟ್ ಲಾಸ್ ಅಂತಂದರೆ ಜಸ್ಟ್ ಜಿಮ್ ಹೋಗೋದು ಅಥವಾ ಎಕ್ಸಸೈಸ್ ಮಾಡೋದು ಮತ್ತು ಡಯಟ್ ಮಾಡೋದು ಇಷ್ಟೇನಾ? ಮೋಸ್ಟ್ ಆಫ್ ದಿ ಆರ್ಗನ್ಸ್ ನಮ್ಮ ಬಾಡೀಲಿ ಅದಕ್ಕೆ ರೆಸ್ಟ್ ಬೇಕು, ಆ್ಯಂಡ್ ರೆಸ್ಟ್ ಟೈಮಲ್ಲೇ ಅದು ರಿಕವರ್ ಆಗೋಕ್ಕೆ ಚಾನ್ಸ್ ಇರೋದು. ನೀವು ನಿದ್ದೆ ಕರೆಕ್ಟಾಗಿ ಮಾಡಿಲ್ಲ ಅಂತಂದರೆ ಬರೀ ವೆಯ್ಟ್ ಲಾಸ್ ಅಷ್ಟೇ ಪ್ರಾಬ್ಲಮ್ ಅಲ್ಲ, ಇಂಟರ್ಲಿಂಕ್ ಥರ ಒಂದರಿಂದ ಒಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತಾನೆ ಹೋಗುತ್ತೆ, ನಿಮಗೆ ಗೊತ್ತೇ ಆಗಲ್ಲ. ಲಾಸ್ಟ್ ಹುಡ್ಕೊಂಡು ಬಂದರೆ ನೀವು ರೂಟ್ ಕಾಸು, ಫೈನಲಿ ನಿಮ್ಗೆ ಗೊತ್ತಾಗೋದು ಸ್ಲೀಪ್ ಪ್ರಾಬ್ಲಮ್ ಅಂತ. ನಿದ್ದೆ ಸರಿಗೆ ಮಾಡಿಲ್ಲ ಅಂತಂದರೆ ಗ್ರೆಲಿನ್ ಅನ್ನೋ ಹಾರ್ಮೋನ್ ಇನ್ಕ್ರೀಸ್ ಆಗುತ್ತೆ ನಮ್ಮ ಬಾಡೀಲಿ. ಇದು ಗ್ರೆಲಿನ್ ಹಾರ್ಮೋನ್ ಯಾವಾಗ ರಿಲೀಸ್ ಆಗಬೇಕು ಅಂದರೆ ನಮ್ಮದು ಹಸುವಿನ ಸಿಗ್ನಲ್. ಹೊಟ್ಟೆ ತುಂಬಿದ್ರೆ ಒಂದು ಹಾರ್ಮೋನ್ ಪ್ರೊಡ್ಯೂಸ್ ಆಗುತ್ತೆ, ಹೊಟ್ಟೆ ಹಸಿಯೋಕ್ಕೂ ಒಂದು ಹಾರ್ಮೋನ್ ಪ್ರೊಡ್ಯೂಸ್ ಆಗಬೇಕು. ಸೊ ಗ್ರೆಲಿನ್ ಹಾರ್ಮೋನ್ ನಮ್ಮದು ಅಪೆಟೇಟ್ನ ಇನ್ಕ್ರೀಸ್ ಮಾಡುತ್ತೆ. ಸೊ ನೀವು ನಿದ್ದೆ ಕರೆಕ್ಟಾಗಿ ಮಾಡಿಲ್ಲ ಅಂದರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿಬಿಟ್ಟು ಇದು ಹಾರ್ಮೋನು ಯಾವಾಗಲೂ ಪ್ರೊಡ್ಯೂಸ್ ಆಗ್ತಾನೇ ಇರುತ್ತೆ, ನಿಮಗೆ ಜಾಸ್ತಿ ತಿನ್ಬೇಕು ಅನಿಸ್ತಾ ಇರುತ್ತೆ. ಲೆಪ್ಟಿನ್ ಹಾರ್ಮೋನ್ ಯಾವಾಗ ಪ್ರೊಡ್ಯೂಸ್ ಆಗಬೇಕು, ಹೊಟ್ಟೆ ತುಂಬಿದ್ರೆ ಅದು ಒಂದು ಸಿಗ್ನಲ್, ಸರಿ ಸಾಕು ಹೊಟ್ಟೆ ತುಂಬಿತು ಮತ್ತೆ ಏನು ಕೊಡಬೇಡ ಬಾಡಿಗೆ ಅಂತ ಹಾರ್ಮೋನ್ ಪ್ರೊಡ್ಯೂಸ್ ಆಗೋದು. ಈ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆದಾಗ ಏನಾಗುತ್ತೆ, ಲೆಪ್ಟಿನ್ ಕೂಡ ಸರಿಯಾಗಿ ವರ್ಕ್ ಆಗಲ್ಲ. ಹಾಗಾಗಿ ನಿಮಗೆ ಎಷ್ಟೇ ತಿಂದ್ರೂ ಹೊಟ್ಟೆ ತುಂಬಿರೋ ಫೀಲೇ ಆಗಲ್ಲ, ತಿನ್ಬೇಕು ಅನಿಸ್ತಾನೇ ಇರುತ್ತೆ. ಇನ್ನು ಕರೆಕ್ಟಾಗಿ ನಿದ್ದೆ ಮಾಡಿಲ್ಲ ಅಂತಂದರೆ ಕಾರ್ಟಿಸೋಲ್ ಅನ್ನೋ ಹಾರ್ಮೋನ್ ಪ್ರೊಡ್ಯೂಸ್ ಆಗುತ್ತೆ. ಇದು ಮೋಸ್ಟ್ಲಿ ಎಲ್ಲರೂ ಕೇಳಿರ್ತೀರ, ಇದು ಕಾರ್ಟಿಸೋಲ್ ಅನ್ನೋದು. ಬೇಕಿದ್ರೆ ಕಾರ್ಟಿಸೋಲ್ ಬಗ್ಗೆನೇ ನಾನು ಒಂದು ವೀಡಿಯೋ ಮಾಡ್ತೀನಿ. ಇದು ಸ್ಟ್ರೆಸ್ ಹಾರ್ಮೋನ್. ಇದು ರಿಲೀಸ್ ಆಯಿತು ನಮ್ಮ ಬಾಡೀಲಿ ಅಂತಂದರೆ ನಿಮಗೆ ಡಿಪ್ರೆಷನ್ ಹೋಗ್ತಾರೆ, ಆ್ಯಂಡ್ ತುಂಬಾ ಪ್ರಾಬ್ಲಮ್ ಆಗುತ್ತೆ, ತುಂಬ ಇಶ್ಯೂಸ್ ಆಗುತ್ತೆ ನಿಮಗೆ ಹೆಲ್ತಲ್ಲಿ ಕೂಡ. ಆ್ಯಂಡ್ ಮೇನ್ಲಿ ಫ್ಯಾಟ್ ಕೂಡ ಸ್ಟೋರ್ ಆಗುತ್ತೆ, ಏನು ವಿಸರಲ್ ಫ್ಯಾಟ್ ಆಗಿರಲಿ, ಇದೆಲ್ಲ ನೈಟ್ ನಿದ್ದೆ ಮಾಡಿಲ್ಲ ಅಂದರೆ ಕಾರ್ಟಿಸೋಲ್ ಇನ್ಕ್ರೀಸ್ ಆಗಿ ನಿಮ್ಮದು ಬಾಡಿಲಿ ಫ್ಯಾಟ್ ಸ್ಟೋರೇಜ್ ಜಾಸ್ತಿ ಆಗುತ್ತೆ. ಆ್ಯಕ್ಚುಲಿ ನಮ್ಮದು ಸರ್ಕ್ಯಾಡಿಯಮ್ ರಿದಮ್ ಅಂದರೆ ನಮ್ಮ ಬಾಡಿ ಸೈಕಲ್ ಏನಿದೆ ಅದು ಕರೆಕ್ಟಾಗಿ ಸಿಗ್ನಲ್ ಕೊಡ್ತಾ ಇರುತ್ತೆ, ಈ ಟೈಮ್ಗೆ ಮಲ್ಕೋಬೇಕು, ಈ ಟೈಮ್ಗೆ ಎದ್ದೊಳ್ಬೇಕು, ಇದೆಲ್ಲ. ಬಟ್ ನಾವು ಇದನ್ನು ಹಾಳು ಮಾಡ್ಕೊಂಡಿರೋದು, ಒಂದು ಏನೋ ಸ್ಕ್ರೋಲ್ ಮಾಡ್ಕೊಂಡು ಕೂತಿರ್ತೀವಿ ಫೋನಲ್ಲಿ, ಲ್ಯಾಪ್ಟಾಪ್ ನೋಡೋದು ಆ್ಯಂಡ್ ನೆಟ್ಫ್ಲಿಕ್ಸ್ ಅಥವಾ ಮೂವೀಸ್ ಏನೋ ನೋಡಿಕೊಂಡು ಟೈಮ್ ವೇಸ್ಟ್ ಮಾಡ್ತಾನೆ ಇರ್ತೀವಿ. ಆ್ಯಂಡ್ ಗೊತ್ತೇ ಆಗಲ್ಲ ನಮಗೆ, ಮಿಡ್-ನೈಟ್ 12 ಆಗಿರುತ್ತೆ, ಇಲ್ಲ 1 o'clock ಆಗಿರುತ್ತೆ. ಆವಾಗ ನಿದ್ದೆ ಇನ್ನೇನು ಬರ್ತಾ ಇದೆ ಫುಲ್ ಅಂತ ಅನಿಸಿದಾಗ ಮತ್ತೆ ಇನ್ನೊಂದೇನೋ ಸೀರೀಸ್ ನೋಡಬೇಕು, ಇನ್ನೊಂದು ಅವರ್ ನೋಡ್ಬಿಡೋಣ, ಈ ಥರ ನಾವು ಏನು ಮಾಡ್ಕೊಂಡಿರ್ತೀವಿ, ನಮ್ಮದು ಬಾಡಿ ಸೈಕಲ್ನ ಕೆಡ್ಸ್ಕೊಬಿಟ್ಟಿರ್ತೀವಿ. ಹಿಂಗಾದಾಗ ಹಾರ್ಮೋನ್ಸ್ ಎಲ್ಲಿಂದ ಚೆನ್ನಾಗಿ ವರ್ಕ್ ಆಗಬೇಕು, ಇನ್ನು ವೆಯ್ಟ್ ಲಾಸ್ ಎಲ್ಲಿಂದ ಆಗಬೇಕು? ಕರೆಕ್ಟ್. ಈ ಮಿಸ್ಟೇಕ್ಸ್ ಮಾಡೋದು ಯಾರು ಅಂದರೆ ವೆಯ್ಟ್ ಲಾಸ್ ಮಾಡೋರು ಇದು ಮಾಡ್ತಾ ಇರ್ತಾರೆ, ನಾನು ಅಬ್ಸರ್ವ್ ಮಾಡಿದ್ದೀನಿ.
ನಿದ್ದೆ ಎಲ್ಲ ಲೇಟಾಗಿ ಮಾಡೋದು, ಮತ್ತು ಬೆಳಗ್ಗೆ ಎದ್ಬಿಟ್ಟು ಜಿಮ್ಗೆ ಹೋಗ್ಬಿಡೋದು, ಇಲ್ಲ ಫುಲ್ ವಾಕಿಂಗ್ ಮಾಡ್ಬಿಡೋದು, ಇಲ್ಲ ಬ್ರೇಕ್ಫಾಸ್ಟ್ನ ಸ್ಕಿಪ್ ಮಾಡೋದು, ಈ ಥರ ಮಾಡೋದು, ಮತ್ತು ಬ್ಲೇಮ್ ಮಾಡ್ಕೊಳ್ಳೋದು, ಅಂದರೆ ಅವರೇ ಬ್ಲೇಮ್ ಮಾಡ್ಕೊಳ್ಳೋದು. ಇಷ್ಟೆಲ್ಲ ಮಾಡ್ತಾಯಿದ್ದೀನಿ, ಏನೂ ಆಗ್ತಾಯಿಲ್ಲ. ನೀವು ಬಾಡಿನ ಲವ್ ಮಾಡ್ತಾಯಿಲ್ಲ, ನೀವು ಬಾಡಿ ತುಂಬ ಸ್ಟ್ರೆಸ್ ಕೊಡ್ತಾ ಇದ್ದೀರಾ. ನೀವೇನು ವೇಟ್ ಗೇನ್ ಆಗಿರ್ತೀರಲ್ವ, ಅಂದರೆ ದಪ್ಪ ಆಗಿರ್ತೀರಲ್ಲ, ಓವರ್ ನೈಟ್ ಆಗಿಬಿಟ್ಟಿದ್ದೀರಾ, ಅಥವಾ 2 ದಿನ 3 ದಿನಕ್ಕೆ ಆಗಿರ್ತೀರಾ? ಇಲ್ಲ, ತುಂಬ ದಿನದ ಪರಿಶ್ರಮ ಅಲ್ವಾ ಅದಕ್ಕೂ. ಎಷ್ಟೋ ದಿನದಿಂದ ಹಿಂಗೆಲ್ಲ ಅನ್ಹೆಲ್ತಿ ಹ್ಯಾಬಿಟ್ಸ್ ಲೀಡ್ ಮಾಡ್ತಾ ಇರ್ತೀರಾ, ಲೈಫ್ ಸ್ಟೈಲ್ ಎಲ್ಲ ಹಾಳಾಗಿರುತ್ತೆ. ಇಷ್ಟೆಲ್ಲ ಆದಮೇಲೆ ನೀವು ದಪ್ಪ ಆಗಿರ್ತೀರಾ. ಅದಾದಮೇಲೆ ವೇಟ್ ಲಾಸ್ ಹಾಗೆ ಆಗಿಬಿಡಬೇಕು ಬೇಗ ಅಂತಂದರೆ ಹೆಂಗಾಗುತ್ತೆ? ಆ್ಯಂಡ್ ಅದು ಈ ಥರ ಎಲ್ಲ ಮಿಸ್ಟೇಕ್ಸ್ ಮಾಡಿಕೊಂಡು, ಸೊ ಹಂಗಾಗಿ ನಿಮಗೆ ವೇಟ್ ಲಾಸ್ ಆಗ್ತಾ ಇರಲ್ಲ ಅಷ್ಟೇ. ಬಟ್ ಫಸ್ಟ್ ನಿಮ್ಮ ಬಾಡಿನ ನೀವು ಲವ್ ಮಾಡಿ, ಕೇರ್ ಮಾಡ್ಕೊಳ್ಳಿ, ನಿದ್ದೆ ಚೆನ್ನಾಗಿ ಮಾಡಿ, ಚೆನ್ನಾಗಿ ಊಟ ಮಾಡಿ ಅಂತಂದರೆ ಎಲ್ಲ ತಿನ್ಬಿಡ್ಬೇಕು ಅಂತಲ್ಲ. ಕ್ಯಾಲರೀಸ್ ಮೇಂಟೈನ್ ಮಾಡಿ. ಇದೇ ಇರೋದು ಸೀಕ್ರೆಟ್ ವೇಟ್ ಲಾಸ್ ಬಿಹೈಂಡ್, ಕ್ಯಾಲರಿ ಡಿಫಿಸಿಟ್. ಓಕೆನಾ? ಸೊ ನೆಕ್ಸ್ಟ್ ವೀಡಿಯೋಸಲ್ಲಿ ನಾನು ಖಂಡಿತ ಹೇಳ್ತೀನಿ ನೀವೆಷ್ಟು ಕ್ಯಾಲರೀಸ್ ತಿನ್ನಬೇಕು, ಕ್ಯಾಲರಿ ಡಿಫಿಸಿಟ್ ಅಂದರೆ ಏನು, ಇದ್ರ ಬಗ್ಗೆ ಎಲ್ಲ. ಸೊ ಫಸ್ಟು ನೀವು ನಿಮ್ಮ ಸ್ಲೀಪ್ ಸ್ಕೆಡ್ಯೂಲ್ನ ಪ್ಲ್ಯಾನ್ ಮಾಡ್ಕೊಳ್ಳಿ, ಎಷ್ಟು ಗಂಟೆಯಿಂದ ಎಷ್ಟು ಗಂಟೆಗೆ ನೀವು ಮಲಗ್ತೀರಾ ಅಂತ. ಇನ್ ಕೇಸ್ ನಿಮ್ಮದು ವರ್ಕ್ ಇತ್ತು ನೈಟ್ ಅಂತಂದರೆ 9:30 ಆಗುತ್ತೆ ವರ್ಕ್ ಅಂದರೆ, ಸ್ವಲ್ಪ ರೆಸ್ಟ್ ಮಾಡಿ 10:30ಗೆ ಮಲ್ಕೊಳ್ಳಿ, ಪರವಾಗಿಲ್ಲ. 9 ಗಂಟೆಗೆ ಮಲ್ಕೊಬಿಡಬೇಕು ಅಂತ ಏನೂ ಇಲ್ಲ, 10:30ಗೆ ಮಲ್ಕೊಳ್ಳಿ. ಅಲ್ಲಿಂದ 7 ಅವರ್ಸ್ ನೀವು ಚೆನ್ನಾಗಿ ನಿದ್ದೆ ಮಾಡಬೇಕು. 9 ಗಂಟೆಗೆ ಮಲ್ಕೊಳ್ಳೋರು ಸ್ವಲ್ಪ ಬೇಗ ಎದ್ದೊಳ್ತಾರೆ, 10:30 ಮಲ್ಕೊಳ್ಳೋರು ಒಂದು ಸ್ವಲ್ಪ ನೀಟಾಗಿ ಎದ್ದೊಳ್ಳಿ. ಈ ಥರ ಪ್ಲ್ಯಾನ್ ಮಾಡ್ಕೊಳ್ಳಿ. ಆ್ಯಂಡ್ ಅದಕ್ಕೆ ಫಿಕ್ಸ್ ಆಗಿ ನೀವು ಒಂದಿನ 10 ಗಂಟೆಗೆ ಮಲ್ಕೋದು, ಒಂದಿನ 8 ಗಂಟೆಗೆ ಮಲ್ಕೊಬಿಡೋದು, ಈ ಥರ ಮಾಡಬೇಡಿ. ಯಾಕೆಂದರೆ ನಿಮ್ಮ ಬಾಡಿನೂ ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಾ ಇರುತ್ತೆ. ನೀವು ಒಂದೊಂದು ಸತಿ ಒಂದೊಂದು ಥರ ಆಡ್ತಿದ್ರೆ ಹಿಂಗೆ. ಎಕ್ಸಾಂಪಲ್ ನೀವೇ ನೋಡಿ, ನಿಮ್ಮ ಬೆಸ್ಟ್ ಫ್ರೆಂಡ್ಸು ಅಥವಾ ನಿಮ್ಮ ಅಪ್ಪ ಅಮ್ಮನೋ ಅವ್ರ ಬಗ್ಗೆನೇ ಅಷ್ಟೇ. ಅವ್ರು ಒಂದಿನ ಹೇಳ್ತಾರೆ ನಂಗೆ ಕಾಫಿ ನಂಗೆ ತುಂಬ ಫೇವ್ರೇಟ್ ಅಂತ. ಸೊ ನೆಕ್ಸ್ಟ್ ಡೇ ನೀವು ಹೋಟೆಲ್ಗೆ ಹೋದಾಗ ಕಾಫಿ ಆರ್ಡರ್ ಮಾಡಿರ್ತೀರಾ. ಸಡನ್ನಾಗಿ ನಂಗೆ ಕಾಫಿ ಅಂದ್ರೇ ಆಗಲ್ಲ, ನಂಗೆ ಟೀ ಬೇಕು ಅಂದರೆ ನಿಮ್ಗೆ ಹೆಂಗೆ ಅನ್ಸುತ್ತೆ ಅವಾಗ? ಕ್ವೆಶನ್ ಮಾರ್ಕಲ್ಲ, ಅಯ್ಯೋ ಇವ್ರೇನಪ್ಪ ಅರ್ಥ ಮಾಡ್ಕೊಳ್ಳೋಕ್ಕೆ ಆಗಲ್ಲ, ಕಷ್ಟ. ಅದೇ ಥರ ನಮ್ಮ ಬಾಡಿಗೂ ಹಂಗೆ ಆಗ್ಬಿಡುತ್ತೆ, ನಾವು ಒಂದೊಂದು ದಿನ ಒಂದೊಂದು ಥರ ಮಾಡ್ತಾ ಇದ್ದರೆ. ಸೊ ಹಂಗಾಗಿ ಫಿಕ್ಸ್ ಮಾಡ್ಕೊಳ್ಳಿ. ಒಂದು ವೀಕ್ ಕಷ್ಟ ಆಗ್ಬೋದು ಆ ರೊಟೀನ್ನ ಫಾಲೋ ಮಾಡೋಕ್ಕೆ, ಬಟ್ ಹ್ಯಾಬಿಟ್ಸ್ ತುಂಬ ಮ್ಯಾಟರ್. ಡೈಲಿ ಅದೇ ಹ್ಯಾಬಿಟ್ ಫಾಲೋ ಮಾಡ್ತಾ ಇದ್ದರೆ ಅದಕ್ಕೆ ನೀವು ಅಡಿಕ್ಟ್ ಆಗಿಬಿಡ್ತೀರಾ. ಗುಡ್ ಹ್ಯಾಬಿಟ್ಸ್ಗೆ ಅಡಿಕ್ಟ್ ಆಗೋದು ಏನೂ ತಪ್ಪಿಲ್ಲ, ಕರೆಕ್ಟ್. ಬೇಗ ಮಲ್ಕೊಳ್ಳಿ ಅಂದರೆ ನೀವು ಡೈಲಿ 9 ಗಂಟೆಗೆ ಮಲ್ಕೊತಾ ಇದ್ದೀರಾ, ಇಲ್ಲ 9:30ಗೆ ಮಲ್ಕೋತಿದ್ದೀರಾ, ಇಲ್ಲ ಸೊ ಫೈನಲಿ 10 o'clock ಮಲ್ಕೋತಿದ್ದೀನಿ ಡೈಲಿ ಅಂತಂದರೆ 1 ಅವರ್ ಏನು ಫೋನ್, ಲ್ಯಾಪ್ಟಾಪ್ ಇದನ್ನೆಲ್ಲ ಯೂಸ್ ಮಾಡೋದು ಸ್ಟಾಪ್ ಮಾಡಿಬಿಡಿ ಆರಾಮಾಗಿ. ಸೊ ಲಾಸ್ಟ್ ವೀಡಿಯೋಸಲ್ಲಿ ನಾನು ಹೇಳಿದ್ದೆ ನೀವು ನಿದ್ದೆ ಮಾಡೋಕ್ಕಿಂತ ಮುಂಚೆ ಏನೇನು ಮಾಡಬೇಕು ಅಂತ, ಅದೆಲ್ಲ ಫಾಲೋ ಮಾಡಿ. ಅಂದರೆ ಇವತ್ತು ಬೆಳಗ್ಗೆಯಿಂದ ಸಂಜೆ ನೈಟ್ ಇವಾಗಿನವರೆಗೂ ಯಾರ್ಯಾರಿಗೆಲ್ಲ ನಾನು ಹೆಲ್ಪ್ ಮಾಡಿದ್ದೀನಿ, ಯಾರ್ಯಾರಿಗೆಲ್ಲ ಹರ್ಟ್ ಮಾಡಿದ್ದೀನಿ, ಇದೆಲ್ಲ ಸ್ವಲ್ಪ ರೀಕಾಲ್ ಮಾಡಿ. ಮತ್ತು ನೆಕ್ಸ್ಟ್ ಡೇ ಪ್ಲ್ಯಾನ್ ಮಾಡ್ಕೊಳ್ಳಿ. ಏನು ಕುತ್ಕೊಂಡು ಬುಕ್ಕಲ್ಲಿ ಬರೀಬೇಕು ಅಂತೇನಿಲ್ಲ, ನೀವು ಮಲ್ಕೊಂಡಾಗೆ ಅಂದರೆ ಜಸ್ಟ್ ಬೆಡ್ ಮೇಲೆ ಹೋದ ತಕ್ಷಣವೇ ನೀವು ಅದೆಲ್ಲ ಯೋಚನೆ ಮಾಡಿ, ನಾಳೆ ಏನೇನು ವರ್ಕ್ ಇದೆ. ಅವಾಗ ಏನಾಗುತ್ತೆ ಅಂದರೆ ವರ್ಕ್ ನೆಕ್ಸ್ಟ್ ಡೇ ಇನ್ನೂ ಫಾಸ್ಟ್ ಆಗಿಬಿಡುತ್ತೆ, ಯಾಕಂದರೆ ನೀವು ಆಗಲೇ ನಿಮ್ಮ ಮೈಂಡಿಗೆ ಒಂದು ಮೆಸೇಜ್ ಕೊಟ್ಟಿದ್ರಿ ನೈಟ್ ಇದೆಲ್ಲ ಮಾಡಬೇಕು ಅಂತ. ಹಂಗಾಗಿ ವರ್ಕ್ ಕೂಡ ಫಾಸ್ಟ್ ಆಗುತ್ತೆ. ಇದೆಲ್ಲ ಯೋಚನೆ ಮಾಡ್ತಾ ನಿಮಗೆ ನಿದ್ದೆ ಬರುತ್ತೆ. ಏನು ಬೆಳಗ್ಗೆ ಎದ್ದಾಗ ನೋಡಿ ತುಂಬ ಕಾಮ್ ಇರುತ್ತೆ ಮೈಂಡ್. ಅದೇ ಫುಲ್ ಫೋನು ಅಥವಾ ಏನೋ ಗ್ಯಾಜೆಟ್ಸ್ ಯೂಸ್ ಮಾಡಿಕೊಂಡು ನೀವು ಮಲ್ಕೊಂಡ್ರೆ ಬೆಳಗ್ಗೆ ಎದ್ದಾಗ ಅದೇ ಮೂಡು, ಅದೇ ಸ್ಟ್ರೆಸ್ ಲೆವೆಲ್ ಹಂಗೆ ಇರುತ್ತೆ. ಆಮೇಲೆ ನಿದ್ದೆ ಮಾಡಿದ್ದೀವಾ ಇಲ್ಲ ಅನ್ನೋ ಫೀಲ್ ಇರುತ್ತೆ, ಕಣ್ಣೆಲ್ಲ ಉರಿ ಇರುತ್ತೆ. ಬಟ್ ಅದೇ ಒಂದು ಹಾಫ್ ಆನ್ ಅವರ್ 1 ಅವರ್ ಮುಂಚೆ ನೀವೇನೂ ಫೋನ್ ಯೂಸ್ ಮಾಡಿದೆ ಕರೆಕ್ಟಾಗಿ ಆ ರೂಟೀನ್ ಅಂದರೆ ಆ ಹ್ಯಾಬಿಟ್ನ ಫಾಲೋ ಮಾಡಿ. ಅಟ್ಲೀಸ್ಟ್ 1 ವೀಕ್ ಫಾಲೋ ಮಾಡಿಬಿಡಿ ಸಾಕು. ಅದಾದಮೇಲೆ ಅದು ಆಟೋಮೆಟಿಕ್ ಏನೋ ನೀವೇ ಫಾಲೋ ಮಾಡ್ತೀರಾ, ನಿಮಗೆ ಗೊತ್ತಿಲ್ಲದಂಗೆ ನೀವು ಕರೆಕ್ಟಾಗಿ ಸ್ಲೀಪ್ ಹೋಗ್ಬಿಡ್ತೀರಾ, ಎಲ್ಲ ಇದಾಗುತ್ತೆ. ಬಟ್ ಆ 1 ವೀಕ್ ಇದೆಯಲ್ಲ, ನೀವು ಸ್ವಲ್ಪ ಕಂಟ್ರೋಲ್ ಮಾಡ್ಕೋಬೇಕು ನಿಮ್ಮ ಮೈಂಡ್ನ. ಸೊ ಗೈಸ್ ಇಷ್ಟೇ. ವೇಟ್ ಲಾಸ್ ಅಂತಂದರೆ ಕ್ರ್ಯಾಶ್ ಡಯಟು ಅಥವಾ ಆ ಥರ ಏನೂ ಇಲ್ಲ. ಜಸ್ಟ್ ಸ್ಮಾಲ್ ಲೈಫ್ ಸ್ಟೈಲ್ ಹ್ಯಾಬಿಟ್ಸ್ನ ಕರೆಕ್ಷನ್ ಮಾಡ್ಕೊಂಬಿಟ್ರೆ ಇಟ್ಸ್ ವೆರಿ ಈಸಿ ವೇಟ್ ಲಾಸ್ ಆಗೋದು. ಬಟ್ ಐನೋ ತುಂಬ ಜನ ಟ್ರೈ ಮಾಡ್ತಾ ಇರ್ತಾರೆ ವೇಟ್ ಲಾಸ್ಗೆ. ನಾನು ಆಗಲೇ ಹೇಳಿದೆ, ಏನೇನೋ ಟ್ರೈ ಮಾಡ್ತಾ ಇರ್ತಾರೆ. ಬಟ್ ಈ ಥರ ಸಿಂಪಲ್ ಮಿಸ್ಟೇಕ್ಸ್ನ ಮಾಡೋದ್ರಿಂದ ಅವ್ರಿಗೆ ಆ ಒಂದು ಮೋಟಿವೇಶನೇ ಹೋಗ್ಬಿಡುತ್ತೆ. ಬಿಕಾಸ್ ಅವ್ರು ಏನೂ ಚೇಂಜಸ್ ಕಾಣಿಸಲ್ಲ. ಏನು ಫಾಲೋ ಮಾಡಬೇಕು ಅದು ಇದು ಅಂತ ಹುಡ್ಕೋದಕ್ಕಿಂತ ಬದಲು ಫಸ್ಟ್ ಏನು ಅವಾಯ್ಡ್ ಮಾಡಬೇಕು ಅಂತ ಯೋಚನೆ ಮಾಡಿ. ಯಾವ ಮಿಸ್ಟೇಕ್ಸ್ ಮಾಡ್ತಾ ಇದ್ದೀವಿ ಅಂತ ಮಿಸ್ಟೇಕ್ಸ್ನ ಸ್ಟಾಪ್ ಮಾಡಿ ನೀವು ಬೇರೆ ಏನು ಫಾಲೋ ಮಾಡೋದೇ ಬೇಡ, ಅದು ಆಟೋಮೆಟಿಕ್ ಆಗ್ತಾನೆ ಇರುತ್ತೆ. ಕರೆಕ್ಟ್. ಆಲ್ವೇಸ್ ರಿಮೆಂಬರ್, ಹೆಲ್ತಿ ಬಾಡಿ ಹೆಲ್ತಿ ಲೈಫ್. ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಯೂಸ್ ಆಯಿತು ಅಂತಂದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ. ಆ್ಯಂಡ್ ಕಮೆಂಟ್ ಮಾಡಿ ನೀವು ಯಾವ ಮಿಸ್ಟೇಕ್ ಮಾಡ್ತಾ ಇದ್ರಿ ಇಷ್ಟು ದಿನ ಅಂತ. ಸೊ ಲೆಟ್ಸ್ ಬಿಲ್ಡ್ ಹೆಲ್ತಿ ಹ್ಯಾಬಿಟ್ಸ್ ಟುಗೆದರ್. ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬೈ ಬಾಯ್.